ನಿರೀಕ್ಷೆಯ ಕೊನೆ ಮಳೆ ಚಿತ್ರ ಬಿಡುಗಡೆ ಆಗ್ತಿದೆ. ಇದ್ರ ಬಗ್ಗೆ ಪ್ರೇಕ್ಷಕರು ಹೇಳ್ತಾರೆ ಕೇಳೋಣ ಬನ್ನಿ. ಸಿನಿಮಾಗೆ ಹೋಗ್ತಾ ಇದ್ದೀರಾ? ಏನಾದ್ರು ಹೇಳಿ ಸರ್. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನಾ ಪಚ 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 ಪಚ. ಥ್ಯಾಂಕ್ ಯು ಮೇಡಮ್. ನೀವು ಕಮಿನ್ 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 ಕಮಿನ್. ಬೈಕ್ ಪ್ಲೀಸ್. ಪ್ಲೀಸ್ ವಿಕ್ಕಿ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋ. ಪ್ರಿಯಾ, ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಪ್ರಾಣ ಒತ್ತೆ ಇಟ್ಟಿರೋನ್ಗೆ ಈ ರೀತಿ ಹೇಳ್ಬೋದಾ? ವಿಕ್ಕಿ ಪ್ಲೀಸ್. ನಿನ್ಗೆ ಅಂಡರ್ ವರ್ಲ್ಡ್ ಅಂದ್ರೆ ಗೊತ್ತಾ ಪ್ರಿಯಾ? ನಂಗೆ ಅರ್ಥ ಆಗೋದು ಬೇಡ ವಿಕ್ಕಿ. ಪ್ರೀತಿ ದೊಡ್ಡದು ಪ್ರಿಯಾ, ಮಳೆ ಮೇಲೆ ಆಣೆ. ನಿನ್ಗೇನ್ ಬೇಕು ಹೇಳು. ನಮ್ 800 ರೂಪಾಯಿ ವಾಪಸ್ ಕೊಟ್ಬಿಡಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಆಗ್ತಾ ಇಲ್ವಾ? ಕಾರ್ಡ್ ತಂದಿದ್ದೀನಿ, ಒಂದು ಆಟ ಆಡೋಣ. ಮಗನೇ ಚಾಪ್ ಏನಾದ್ರು ತರಬಾರ್ದು, ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದೆ. ಗುಡ್ ನೈಟ್. ಇಂಥ ಪಿಕ್ಚರ್ ಕರ್ಕೊಂಡ್ ಬಂದಿದ್ಯಲ್ಲ, ಮೆಟ್ಟಿಗೆ ಸಗಣಿ ಹಚ್ಚಿ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡುವರು ಮಾಡು, ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಕರೆಕ್ಟು. ನಾಳೆ ಒತ್ತರಕ್ಕೆ ಮಕ್ಕಳಾಗ್ಬೇಕು. ಆ ತರದ್ದು ಒಂದು ಹಾಡು ಹೇಳ ನೋಡ್ಮ. ಗುಲಾಬಿ ಹೂ ಒಳಗಡೆ ಇಟ್ಟಿದ್ದೀನಿ ಪ್ರಿಯಾ. ಹೋಗೋದಕ್ಕಿಂತ ಮುಂಚೆ ಬೇಡ ಅನ್ಬೇಡ. ತಗೋ. ಇನ್ನು ಗುಲಾಬಿ ಹೂ ಕೊಡೋದಲ್ಲ ಅವನೇ, ಗೊಂಡೆ ನನ್ ಮಗ. ಈಗ ಅವಳು ಗುಲಾಬಿನ ಬಲಗೈಲಿ ಇಸ್ಕೊತಾಳೆ, ಮಳೆ ಬರ್ತದೆ. ಏನಂತ್ಯ? ಫಿಕ್ಸು. ಆಲ್ರೆಡಿ ಸೌಂಡ್ ಬರ್ತದೆ ಡಿಟಿಎಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಮ. ಮಳೆಯಲ್ಲಿ ಹೀರೋಯಿನ್ ಸಾಂಗು ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಅದು ಟಿವಿಲಿ ಬರ್ತದೆ, ನೋಡೋದ್ರಾಯ್ತು. ಐಡಿಯಾ ಬೇರೆ ಅದೇ, ಹಮ್ಮಿಕೊಂಡು ನಡೀಲೇ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಹಲೋ ಹಲೋ, ಪ್ರೇಕ್ಷಕರಲ್ಲಿ ವಿನಂತಿ, ಯಾರು ಗಾಬರಿ ಆಗ್ಬೇಡಿ. ಟಾಕೀಸ್ ನಲ್ಲಿ ಬಾಂಬ್ ಇಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ. ಯಾರು ಗಲಾಟೆ ಮಾಡದೆ ದಯವಿಟ್ಟು ಶಾಂತಿಯಿಂದ ಸರಿ ಸರ್, ಸರಿ ಸರ್. ಸರ್ ಏನು ಸರ್? ಸರ್ ಬಾಂಬ್ ಕೊಡ್ಬೋದು, ಆಫರ್ ಲೇಟ್ ಆಗುತ್ತೆ ಸರ್. ಬಾಂಬ್ ಬಿಕ್ಕಿರ 11:30 ಸರ್. ಸರ್ ಟೈಮ್ ಮತ್ತೆ ಏನು ಮಾಡಿ ಸರ್? ಹೋಗಿ ದನ ಕಾಯಾಗೋ. 11:28 ಸರ್. ಸರಿ ಸರ್. ಅಮ್ಮಿ, ಒತ್ತರಕ್ಕೆ ಬರ್ತೀನಿ, ಟೆನ್ಷನ್ ಆಗ್ಬೇಡ. ನಾವು ಪ್ರೇಕ್ಷಕರು ಟಾಪ್ ಅಲ್ಲಿ ಇದ್ದೀವಿ. ಮೆರವಣಿಗೆ ಐತೆ, ಟಿವಿಲಿ ಬರ್ತೀನಿ ನೋಡು. ಆರಾಮಲ್ಲಿ ಹಲೋ. ಒಳಗಡೆ ಬಾಂಬ್ ಇದೆ. ಬಾಂಬಾ? ಪಿಕ್ಚರ್ ಬಿಡ್ತಾ? ಗೊತ್ತಿಲ್ಲ. ಇಲ್ಲೊಬ್ಳು ನನ್ನ ಫ್ರೆಂಡ್ ಇದ್ಲು, ನನ್ ಜೊತೆಗೂ ಇದ್ರು. ಅದೇನದು ಶಬ್ದ ಆಗ್ತಿದೆಯಲ್ಲ? ಇಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ಸರಿ 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 ಸರಿ. ಹೋಟೆಲ್ ಉದ್ಯಮಿ ಶ್ರೀನಿವಾಸ ರಾವ್ ಅವರು ಬಾಂಬ್ ಪ್ರಕರಣದಲ್ಲಿ ತಮ್ಮ ಮಗಳ ಪಾತ್ರ ಏನು ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪುಟ್ಟಿ ಛೇ, ಎಂತಕ್ಕೆ ನೀ ಸಿನಿಮಾಗೆ ಹೋಗಿದ್ದು? ಯಾಕೆ ಹೋಗ್ಬಾರ್ದಾ? ಅಲ್ಲ ಹೋಗಬೇಕು, ಹಾಗಲ್ಲ. ಈ ತರ ಇದಂತ ಕರ್ಮ ಇದೆ. ತಿರ್ಗಾ ಅದೇ ಪ್ರಶ್ನೆ ಕೇಳಿದ್ರೆ ನಾನು ಸತ್ತೋಗ್ಬಿಡ್ತೇನೆ ಅಷ್ಟೇ. ಇವಾಗ ಖಂಡಿತ ಸಾಯುದು. ಹೃದಯ ತಜ್ಞ ಜಯಂತ್ ರಾವ್ ರವರ ಮಗನಾದ ಪರಮಾತ್ಮ ಎವರೆಸ್ಟ್ ಹತ್ತಿದ್ದು ಅಲ್ಲದೆ ಕುಂಫು, ಷೇರು ಮಾರುಕಟ್ಟೆ ಮತ್ತು ಇತರೆ ಕ್ಷೇತ್ರಗಳಲ್ಲೂ ಖ್ಯಾತರಾಗಿದ್ದಾರೆ. ಎಂಜಿನಿಯರಿಂಗ್ ಮುಗಿಸಿರುವ ದೀಪಾ ಅವರು ಬನ್ನೇರುಘಟ್ಟದಲ್ಲಿ ವಾಸವಾಗಿದ್ದು 7-8 ವಾದ್ಯಗಳನ್ನ ಒಟ್ಟಿಗೆ ನುಡಿಸೋದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಬ್ಯಾಂಡ್ ಬಾಜಾ ಬೇರೆ ಇದೆ. ಹುಸಿ ಬಾಂಬ್ ಫೋನ್ ಕರೆ ಮಾಡಿದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂಬ್ ಬಿಕ್ಕಿದ್ದೇವೆ ಅಂತ ಫೋನ್ ಮಾಡೋದು ನಾವೇ. ಫುಲ್ ಹೆಮ್ಮೆಯಿಂದ ಹೇಳ್ಕೊತೀವಿ. ಬೇಕಾದ್ರೆ ನೇಣಿಗೆ ಹಾಕಿ,
ಈ ತರ ಪಿಕ್ಚರ್ ನೋಡಲ್ಲ. ಪರಂ ದೀಪಾರ ಪ್ರಕರಣವನ್ನ ಕೆಲವರು ಸಿನಿಮಾ ಮಾಡೋಕೆ ಆಸಕ್ತಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರನ್ನ ಆಧುನಿಕ ಪ್ರೇಮಿಗಳು ಅಂತ ಜನ ಕರೆಯುತ್ತಿದ್ದಾರೆ. ಈ ರೀತಿಯ ಪ್ರೇಮ ಪ್ರಕರಣಗಳು ಇತ್ತೀಚಿನ ದಿನಗಳ ಆಯ್ತಲ್ಲ ನಿನ್ನ ಅಮ್ಮ ಇದ್ದಿದ್ರೆ ಮುಗಿತಲ್ಲ ಎಲ್ಲ. ಆ ಹುಡುಗಿ ಪರಿಸ್ಥಿತಿ ಹೆಂಗೋ ಏನ್ ಕತೆಯೋ, ಮದ್ವೆಗಿದ್ವಿ ಆಗಿದೆಯೋ ಇಲ್ವೋ. ಹೋಗಿ ಪಾಪ, ಅವಳ ಆ ರೇಂಜಿಗೆ ಹಾಳಾದಂಗೆ ಕಾಣಲ್ಲ. ಲವ್ ಗಿವು ಈ ಎಂಗೇಜ್ಮೆಂಟ್ 108 ಇರುತ್ತಲ್ಲ, ಆತರ ಏನಾದ್ರು ಆಗಿದ್ರೆ ಎಲ್ಲ ಒಂದ್ ಕಡೆಯಿಂದ ಬ್ರೇಕಪ್ ಆಗುತ್ತೆ. ಅವಳ ಲವ್ ಸ್ಟೋರಿಗೆ ನಾನೇ ವಿಲನ್. ಇಲ್ಲ ಪರಮು, ನಡಿ ಹೇಳು ಎಲ್ಗೆ? ನಾವಿಬ್ರು ಆ ಹುಡುಗಿ ಮನೆಗೆ ಹೋಗಿ ಮಾತಾಡಿ ಬರ್ಬೇಕು, ಇಲ್ಲಾಂದ್ರೆ ನನಗೆ ಮರ್ಯಾದೆ ಇರೋದಿಲ್ಲ. ಹಂಗ ನಾನ್ ರೆಡಿ ಪಾಪ, ಮೊದ್ಲೇ ಹೇಳೋದಲ್ವಾ? ನೀವೆಲ್ಲ ನಡ್ರಿ 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 ನಡ್ರಿ. ಸರ್ ಬೈಟ್ ಪ್ಲೀಸ್ ಸರ್ ಬೈಟ್. ಬೇಡ ಬಿಡ್ರಿ, ನಿಮ್ಮ ಮೈಕ್ ಇಟ್ಕೊಂಡು ನಾನೇನ್ ಮಾಡಿ, ನಿಮ್ಮ ಮೈಕ್ ನೀವೇ ಇಟ್ಕೊಳ್ಳಿ. ಸರ್ ಬೈಟ್ ನಂಗೇನಾ? ಹೋಗ್ಲಿ ಬಿಡಿ. ಸರ್ ಮೈಕ್ ಸರ್. ಎಂತ? ನಾನು ಪರಮು ತಂದೆ. ನಮಸ್ಕಾರ. ಅದಕ್ಕೆ ಯಾವ್ದಕ್ಕೂ ಇರ್ಲಿ, ನೀವೊಂದು ನಮಸ್ಕಾರ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ನಿಮಗೆ ಗಂಡು ಮಾಣೆ ಇರುವುದು ಗೊತ್ತಾಗುವುದಿಲ್ಲ, ಆಯ್ತಾ? ಹೆಣ್ಣು ಹೆತ್ತ ಅಪ್ಪ ನಾನು. ಜೀವ ಹೀಟ್ ಆಗ್ತದೆ. ನಾಳೆ ಇದೆಲ್ಲ ಸೇರಿ ಅಲ್ಲ ಮಗಳ ಮರ್ಯಾದೆ ಎಂತ ಇದು ದರಿದ್ರ. ಪಾಪ ಮಗಳ ಕಾಲಿಗೆ ಗಾಯ ಆಗಿ ಬಿದ್ದಿದ್ದಕ್ಕೆ ಇವನು ನೀಟಾಗಿ ಹೊತ್ಕೊಂಡ್ ಬಂದೆ ಸರ್. ಬೇಕಂತಲೇ ಹೊತ್ಕೊಂಡು ಬಂದಿದ್ದಲ್ಲ, ಮತ್ತೆ ಬ್ಯಾಡ್ರೆ ಹೊತ್ಕೊಂಡ್ ಬಂದದ್ದ. ಈಗ ನಿಮ್ಮ ಮಗಳ ಹತ್ರ ನಿಮ್ಮ ಹತ್ರ ಸಾರಿ ಗಿರಿ ಕೇಳಕ್ ಪರ್ಮಿಷನ್ ಕೊಟ್ರೆ ಕೇಳ್ಬಿಡ್ತೀನಿ ಸರ್. ಒಮ್ಮೆ ಸಾರಿ ಕೇಳೋದ್ರಿಂದ ಲಾಸ್ ಏನಿಲ್ಲ, 2 ಅಕ್ಷರ. ಇವನು ಸಾರಿ ಕೇಳಲಿ. 2 ಕುಟುಂಬದವರು ಮೀಡಿಯಾ ಮುಂದೆ ಹೋಗಿ ದಯವಿಟ್ಟು ಬೇಡದ ಪ್ರಚಾರ ಕೊಡಬೇಡಿ ಅಂತ ಕೇಳಿಕೊಂಡು ಇದನ್ನ ಇಲ್ಲಿಗೆ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ನಿಮ್ಗಿದು ಒಪ್ಪಿಗೆನಾ? ಅದೇ ಮೀಡಿಯಾ ಮುಂದೆ ಹೋಗಿ ನಾವು ಇನ್ನಂತ ಮಾಡುದು? ನನಗೆ ಟೈಮ್ ಇಲ್ಲ. ನಿಮ್ಗೆ ನಿಮ್ ಕಾಲೇಗಿದೆ? ಫೈನ್. ಬಲಗಾಲಲ್ಲ? ಇದು ದೊಡ್ಡ ಪಿನ್ ಚಾರ್ಜರು, ಚಿಕ್ಕ ಪಿನ್ ಚಾರ್ಜರ್ ಇಲ್ವಾ? ಅದ್ ನಮ್ಮ ಅಪ್ಪಂದು. ಓಹ್ ಹಂಗ, ಒಳ್ಳೇದು. ಈ ವಿಸಿಟಿಂಗ್ ಕಾರ್ಡ್ ನಿಮ್ದು ಅನ್ಸುತ್ತೆ. ನೀವು ಬೇಡ ಅಂದ್ರೆ ನಾನೊಂದು ಇಟ್ಕೋತೀನಿ. ಇಟ್ಕೊಳ್ಳ? ನನ್ನ ಕಾರ್ಡ್ ಇಲ್ಲ, ನನ್ನ ಫೋನ್ ನಂಬರು ನೀವು ತಗೊಳ್ಳಲ್ಲ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳ ಮೊಬೈಲ್ ನಂಬರ್ಗೆ ಬೆಲೆ ಎಲ್ಲಿದೆ ಹೇಳಿ? ನಿಮ್ಗೇನಾದ್ರೂ ನಾನು ಗಿಫ್ಟ್ ಕೊಡಬೇಕು ಅನ್ಸಿದ್ರೆ ಇದನ್ನು ಕೊಡಿ. ಇದ್ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಈ ಆಂಟಿಕ್ ಕಾರು, ಕಂಬಗಳು, ಹೆಂಚು, ಇದೆಲ್ಲ ನಿಮಗೆ ತುಂಬಾ ಇಷ್ಟ ಅಂತ ಕಾಣಿಸುತ್ತಲ್ಲ? ಹೌದು. ನನ್ನ ಮನ್ಸಿಗೆ ಇಷ್ಟ ಆಗಿದ್ದನ್ನ ಹಿಂಗೆ ಗೊಂಬೆ ತರ ಎತ್ಕೊಂಡ್ಬಿಡ್ತೀನಿ. ಹಿಂಗೆ ಬರಲ್ಲ? ಬಂದಿದ್ದಕ್ಕೆ ಮೋಸ ಇಲ್ಲ, ಬಿಟ್ಟಿ ಗಿಫ್ಟ್ ಕೊಟ್ಟಿದ್ರಿ, ಥ್ಯಾಂಕ್ ಯು. ನಿಮ್ ಮೂಗ್ಬಿಟ್ಟು ಸುಮ್ಮನೆ ಮೂಗ್ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ? ಯಾವುದಕ್ಕೂ ಇರ್ಲಿ ಇನ್ಫಾರ್ಮೇಶನ್ಗೋಸ್ಕರ ಅಂತ ಕೇಳಿದೆ. ಆಮೇಲೆ ಅವಳು ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡು ಅವಳಿಗೋಸ್ಕರ ಒಂದು ಹಳೇ ಬಿಳಿ ಕಾರ್ ತಗೊಂಡು ಅವಳು ಬೆನ್ನು ಹತ್ತಿದೆ. ಅವತ್ತು ಮರ, ಗಿಡ, ಬಳ್ಳಿ, ಹಕ್ಕಿ, ಹುಲಿ, ಬೆಟ್ಟ, ಗುಡ್ಡ, ರಸ್ತೆ, ಹಾವು, ಮಂಡ್ರಗಪ್ಪೆ ಎಲ್ಲ ಅವಳು ಬರದನ್ನೇ ಕಾಯ್ತಿದ್ವು. ನಾನು ಆ ಕಾಡಲ್ಲಿ ಒಬ್ಬನೇ ಗುಳ್ಳೆ ಬಿಟ್ಕೊಂಡು ನಿಂತಿದ್ದೆ. ಅವಳು ಬಂದು ಹಲೋ
ನಾನು ಹೇಳಿದೊಂದು ಮಾತು ನಡ್ಸ್ಕೊಡ್ಲಿಲ್ಲ ನೀನು. 5 minutes ಓನ್ಲಿ. ಏಕೆ ಪವನು ನಿಮ್ ಹೇರ್ ಸ್ಟೈಲ್ ಚೆನ್ನಾಗಿದೆ. ಏನ್ ಇವಾಗ? ಇನ್ ಸ್ವಲ್ಪ ಹೊತ್ತಿಗೆ ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ಕೂತ್ಕೊಂತಾಳೆ. ಗಾಡಿ ಓಡಿಸೋದು ತುಂಬಾ ಕಷ್ಟ. ಮುಂದೆ ರೋಡನ್ನು ನೋಡೋದು, ಹುಡುಗಿ ನೋಡೋದು, ಫುಲ್ ಕನ್ಫ್ಯೂಷನ್. ಈಗೇನಕ್ಕ? ನಾನ್ ನಿಮ್ ಗಾಡಿಲಿ ಬರಲ್ಲ ಕಣ್ರಿ. ಆಯ್ತಕ್ಕ. ಹಲೋ, ಪಟಾಳಮ್ಮ ಟ್ರಾವೆಲ್ ಸ್ಪೀಕಿಂಗ್. ಹಲೋ, K02D9666 ಇಂದ ಕಸ್ಟಮರ್ ಮಾತಾಡ್ತಿರೋದು. ಒಳ್ಳೇದು. ನಿಮ್ ಡ್ರೈವರ್ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಗಾಡಿ ಓಡಿಸ್ತಿದ್ದಾನ್ರಿ. ನನ್ ಬುಕಿಂಗ್ ಕ್ಯಾನ್ಸಲ್ ಮಾಡ್ಬಿಡಿ, ನಾನ್ ನಿಮ್ ಗಾಡಿಲಿ ಹೋಗಲ್ಲ. ಹಂಗಾರೆ ನೀಟಾಗಿ ಹೇಳ್ಕೊಂಡು ಹೋಗ್ಬಿಡಿ. ಅದನ್ನೇ ಮಾಡ್ತಿರೋದು ಇವಾಗ. ಐ ಆಮ್ ಸಾರಿ ಫಾರ್ ದ ಇನ್ಕನ್ವಿಷನ್. ಏನ್ ಮೇಡಮ್ ಅದು? ಇನ್ಕನ್ವೀನಿಯನ್ಸ್. ಅದೇ ಮೇಡಮ್. ನಮೋ ನಮ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾನು ತುಂಬಾ ಫ್ರೀ ಆಗಿದ್ದೀನಿ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಬಿಸಿ ಆಗ್ಬಿಡ್ತೀನಿ. ಅಂತ ಕೆಲಸ ಏನು? ಯಾವನು ಗೊತ್ತು. ಬಾಯ್. ಹಂಗ ಹುಡುಗಿ ಮೇಲೆ ಲವ್ ಆಗಿದ್ದೆಲ್ಲ ಹಾಳಾಗೋಗ್ಲಿ. ನನ್ಗೆ ಈ ಕಂಬಳ ಮೇಲೆಲ್ಲ ಲವ್ ಆಗೋಯ್ತು. ಎಷ್ಟೊಳ್ಳೆ ಫ್ರೆಂಡ್ಸ್ ಗೊತ್ತಾ ಈ ಕಂಬಗಳು. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಒಳ್ಳೆ ಫ್ರೆಂಡ್ಗಿಂತ ದೊಡ್ಡ ದುಶ್ಮನ್ ಇಲ್ಲ. ನೀನು ಕೂಳೆ ಕಿಂಟ್ರಿಪಿಲಿ ಕಿರಾತಕಿ. ಯಾಕೆ? ಅಲ್ಲ, ಅವಳು ಅವತ್ತಿನ ಬಗ್ ನೋಡುವಾಗ ನೀನ್ ನನಗೆ ಫೋನ್ ಮಾಡ್ಬೋದಾ? ನಾನಾ? ಹೌದು ತಾಯಿ. ಹಲೋ ಹಲೋ, ನನ್ನ ಫೋನ್ ನಾನೇ ಫೋನ್ ಮಾಡಿದ್ದೀನಿ, ಮಾತಾಡಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀವಾ? ಈ ಕಡೆ ನಾನ್ರಿ. ಹೇಳಿ. ಎಡಗೈಲಿ ಫೋನ್ ತಗೊಳ್ಳಿ, ಬಲಗೈಲಿ ತಲೆ ಕೆರ್ಕೊಡಿ. ಕೆರ್ಕೊಂಡ್ರಾ? ಗುಡ್. ನಿಮ್ಮ ಅಜ್ಜಿದೊಂದು ಹಳೆ ರೇಷ್ಮೆ ಸೀರೆ ಸುತ್ಕೊಂಡು ಹೂ ಮುಡ್ಕೊಂಡು ನನ್ನ ಮೊಬೈಲ್ ತಗೊಂಡು ನದಿಲಿ ಈಜ್ಕೊಂಬನ್ರಿ, ಚೆನ್ನಾಗಿರುತ್ತೆ. ನಾನು ಬರಕ್ಕಾಗಲ್ಲ. ಪ್ರಯತ್ನ ಅವಳ್ದು, ಫಲ ನಾವು ಕೊಡೋಣ. ನಾನು 2 ಸತಿ ಹಾಯ್ ಅಂದೆ, ವಿಷಯ ಮಾಡಲಿಲ್ಲ. ಓಹ್, ಥ್ಯಾಂಕ್ಸ್. ಓಹ್, ಇದು ನಮ್ಮ ಕಡೆಯಿಂದ ತಗೊಳ್ಳಿ, ಊದ್ಕೊಳ್ಳಿ. ಯಾವುದಕ್ಕೂ ಸೌಂಡ್ಗಿರಲಿ, ಹೊಸ ಪಿಪಿ. ಪಸೀನ ಅಂದರೆ ಏನು? ಹಾಗೆಲ್ಲ ಹೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡಿ ಪ್ಲೀಸ್. ಬೇಕಾದ್ರೆ ತಿಥಿ ವಡೆ ಬಗ್ಗೆ ಮಾತಾಡೋಣ. ಅದನ್ನು ನೋಡಿರ್ಬೇಕಲ್ಲ. ನಿಮಗೆ ತಿಥಿ ವಡೆ ಎಷ್ಟಾಗಲ್ಲ ಅಂದರೆ ಸನದೇ ಅಪ್ಪ ಅಮ್ಮ ಅಂತ ಕರಿತೀನಿ. ಎಷ್ಟಾಗುತ್ತೋ ಅಷ್ಟು ಬೇಜಾರು ಮಾಡ್ಕೊಂಬಿಡಿ.
ಒಂದ್ ಹುಡುಗಿ ಫೋಟೋ ಹಾಕೊಂಡು ತಿಥಿ ವಡೆ ಅಂತ ಹೆಸರಿಟ್ಟಿದಿರಲ್ಲ, ಸ್ವಲ್ಪನಾದ್ರೂ ಡೀಸೆನ್ಸ್ ಇದೆಯಾ ನಿಮ್ಗೆ? ನಾನ್ ತುಂಬಾ ಡೀಸೆಂಟು, ನೀವೇ ಯಾಕೋ ಅರ್ಥ ಮಾಡ್ಕೋತಿಲ್ಲ. ತಿಥಿ ವಡೆ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಸಂದರ್ಭದೊಂದಿಗೆ ವಿವರಿಸಿ. ಕಾಲಗರ್ಭದಲ್ಲಿ ತಿಥಿ ಮತ್ತು ವಡೆ ಇದು ಒಂದು ರೀತಿ ನಿರ್ವಿಕಾರದಲ್ಲಿ ಪ್ರಜ್ವಲಿಸಿದ ಕ್ಷಕಿರಣಗಳು ವಡೆಯ ಒಂದು ಪಾರ್ಶ್ವದಲ್ಲಿ ಬಿದ್ದು ಪ್ರತಿಫಲಿಸಿದ ಪರಿಣಾಮವಾಗಿ ಅದು ನಿಮ್ಮ ಮುಖದ ಮೊಡವೆಯ ಬಣ್ಣದ ಹೋಲಿಕೆಯೊಂದಿಗೆ ತುಟಿಗಳ ಮಂದಹಾಸವಾಗಿ ಪರಿವರ್ತನೆಗೊಂಡು ನಮ್ಮ ಎದೆಯೆಂಬ ಖಾಲಿ ಡಬ್ಬದಲ್ಲಿ ವಿಲೀನಗೊಂಡು ದುರದೃಷ್ಟವಶ ಉದ್ದಿನ ಬೇಳೆಯಾಗಿ ವಿಕಸನ ಹೊಂದಿ ತೈಲದಲ್ಲಿ ಬೆಂದು ತಿಥಿವಡೆಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ನಮಗೆ ಗೊತ್ತಿರೋದು. ಏನಿಲ್ಲ ಹೋಗೋಣ. ಬಲಗಾಲ್ ಸ್ವಲ್ಪ ಗಿಡ್ಡ ಅನ್ಸುತ್ತೆ. ನೀವ್ ಹೇಳಿಲ್ಲ ಬಿಡ್ರಿ, ಯಾಕೆ ಜಗಳ? ನನಗಿದಿಷ್ಟ ಆಗಲ್ಲ. ನಮಗಿಷ್ಟ. ನೀವು ಪದೇ ಪದೇ ನಮ್ಮ ಮುಂದೆ ಬಿದ್ರೆ ನಾವ್ ಎತ್ಕೋಬೇಕಲ್ಲ. ಹುಟ್ಟೆಲ್ಲಿ? ನಮ್ಮ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನಾನು ಬೆಳ್ಳು ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹುಟ್ಟು ಬಗ್ಗೆ. ನಾನು ಇಷ್ಟೊತ್ತರೆಗೂ ಸಾವು ಬಗ್ಗೆ ನಾ ಮಾತಾಡ್ದೆ. ನೀರ್ ತಳ್ಳೋಕೆ ಒಂದು ಕೋಲ್ ಇರುತ್ತಲ್ಲ, ಆ ಹೋಟೆಲ್ರಿ. ಓ, ಯಾವನ ಗೊತ್ತು. ಏನ್ರಿ ಒಂಥರ ಚೆನ್ನಾಗಿದೆ. ರೇ, ಇದಕ್ಕೆ ಬ್ರೇಕ್ ಇಲ್ವಾ? ಈ ನದಿ ಎಷ್ಟು ದೂರ ಹರಿಯುತ್ತೆ ಅಂತ. ಹರಿಲಿ ಬಿಡ್ರಿ, ಅದಕ್ಕೆ ನದಿ ಅಂತ ಕರೆಯೋದು. ಒಳಗಡೆ ತುಂಬಾ ಸೈಟ್ ಇದೆ. ಯಾರಿಗೆ? ನಿಮ್ಗ? ನಮಗೂ ಇದೆ ರೀ. ಈಗ ಎಲ್ಲೋ ಸೈಟ್ ಗೊತ್ತಾ ನಿಮ್ಗೆ? ಹೋಗೋಣ ಬಿಡ್ರಿ, ಫ್ರೀ ಆಗಿದ್ದೀವಿ. ಐ ಗಾಡ್, ಶಟ್ ಅಪ್. ಹಂಗ ಶಟ್ ಅಪ್. ಈ ಇಳಿ ಸಂಜೆ ಹೊತ್ತಿನಲ್ಲಿ ಎಲ್ಲಿ ಸಾಯ್ಲಿಕ್ಕೆ ಹೋದ ಈ ಹುಡುಗಿ? ಹೋಗ್ತಾ ನಾನೇ ಹೋಗಿ ಬರ್ತೇನೆ. ನಿಮಗ್ ಮಂಡೆ ಸರಿ ಉಂಟಾ? ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅವಳಿಗೆ ಕೂತು ಎಂತ ಮಾಡೋದು? ಅವಳು ನನ್ನ ಮನೆ ಕಡೆ ಹೋಗಿರ್ಬೇಕು, ನಾನು ಹೋಗಿ ಕರ್ಕೊಂಡ್ ಬರ್ತೆ. ಅಲ್ಲಿವರೆಗೂ ನೀವು ಸುಮ್ನೆ ಇರಿ. ನಡಿ ಮಂಜು, ಹೋಗುವ. ಗಟ್ಟಿ ಗಂಟು ಮರ ಆಯ್ತು, ಹೋಗಿ ಬೇಗ ಬಾ. ಒಂದು ಕಡ್ಡಿ ಸಿಗ್ನಲ್ಲು ಇಲ್ಲ. ನಿಮ್ಮ ತಾತನ ಒಂದು ಫೋನ್ ಮಾಡ್ಕೊಡ್ತೀನಿ, ಹಲೋ ಅಂತೀರಾ? ಬೇಡವಾ? ಓಕೆ, ಈಗ ಇಬ್ರು ಸೇರ್ಕೊಂಡು ಏನು ಮಾಡೋಣ? ತಿಥಿ ವಡೆ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಫುಲ್ಲು ಹೇಳ್ತೀನಿ. ಕಾಲಗರ್ಭದಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಹಂಗ ತಾತ, ಚಿಕ್ಕಪ್ಪ, ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಮಾತಾಡ್ರಿ. ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಒಂದು ಹುಡುಗ ಹುಡುಗಿ ಇಷ್ಟೊಂದು ಕೂಕೊಂತ ಇದೀವಿ, ಯಾರು ಮಾತಾಡ್ತಾನೆ ಇಲ್ವಲ್ರಿ? ಹಲೋ ಹಲೋ. ಗುಡ್, ನಮ್ ಸೌಂಡ್ ನಮಗೆ ವಾಪಸ್ ಬಂದ್ಬಿಡ್ತಪ್ಪ. ಈಗ ನೀರಲ್ಲಿ ನಿಮ್ಮನ್ನ ತಿರ್ಗಾ ಹೊತ್ಕೊಂಡೋ ಈಚ್ಕೊಂಡೋ ಕರ್ಕೊಂಡೋದ್ರೆ ನೀವು ಯಾವ ರೇಂಜಿಗೆ ತಪ್ಪು ತಿಳ್ಕೊತೀರಿ? ಮಾತಾಡ್ಬೇಡಿ ನನ್ನ ಹತ್ರ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡ್ರಿ. ನನ್ನ ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಐ ಕಾಂಟ್. ಸರಿ, ಒಂಟಿ ಆಗ್ಬಿಟ್ಟಪ್ಪ. ಏನ್ ಮಾಡ್ತಾ ಇದ್ದೀರಾ? ಮೊಸಳೆ ಇದೆ, ಕಾಲ್ ತೆಗಿರಿ. ಬನ್ರಿ ಈ ಕಡೆ. ಇಳಿಯವ ಕೈ ಚಾಚದಲ್ವೇನ್ರಿ? ಮೊಸಳೆ ಬೆನ್ ಮೇಲೆ ಕಾಲಿಟ್ನೋ ಏನೋ ತಾಗ್ತು. ತಾಗುತ್ತೆ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ್ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ತಗೊಳ್ಳಿ, ಮೊಸಳೆ ಏನಾದ್ರು ಬಂದ್ರೆ ಸೇಫ್ಟಿಗೆ ಬೇಕಾಗುತ್ತೆ, ಇಲ್ಲ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಹಲೋ, ಏನ್ ಮಾಡ್ತಿದ್ದೀರಾ? ಜಲ ಸಂಶೋಧನೆ. ಕೊನೆಗೂ ನಾವಿಬ್ರು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ, ಅದಕ್ಕೆ ತೆಪ್ಪಕೊಂಡು ತೂತಾಕ್ತಿದ್ವಿ. ನೀರು ಬರುತ್ತೆ, ನೀವೊಂದು ಬೊಕ್ಸೆ ನಾನೊಂದು ಬೊಕ್ಸೆ, ಬೆಳಗ್ಗೆವರೆಗೂ ಎತ್ತಾಕೋಣ. ಕೊಡಿ ಇಲ್ಲಿ, ಕೊಡ್ರಿ. ನಿಜಕ್ಕೂ ನಿರುದ್ಯೋಗಿ ಆಗ್ಬಿಟ್ಟೆ ನಾನು. ದಿಮ್ ಸಿಕ್ತಪ್ಪ. ಅವತ್ತು ನಾನು ಮಲಗಿರೋ ಒಂಥರ ನಾಟಕ ಆಡ್ತಿದ್ದೆ.
ಅವಾಗ ಅವಳೊಂದು ಒಳ್ಳೆ ಕೆಲಸ ಮಾಡಿದ್ಲು. ಏನು? ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರೆಯ ಏನು ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮಾಗಿದೆ ಕೊಟ್ಟು ಬಿಡಲೆ ನಗುತ್ತಿದೆ ನದಿದು ಯಾಕೆ ನೋಡುತ್ತ ನನ್ನ ಹೃದಯವು ಹೆದರಲೆ ಬೇಕೆ ಬಯಸಲು ಒಳ್ಳೆಯವನಂತ ಪ್ರೂವ್ ಮಾಡಕ್ಕೆ ನಾನು ಮಲ್ಕೊಂಡೇ ಇದ್ದೆ. ಯಾಕೆ ಕೇಳ್ತೀಯ ನನ್ ಗೋಳು? ಲೋಫರ್ ನೀನು. ಈಗ ನಿಲ್ಸ್ತೀಯ ಅಲ್ವಾ ಇವಾಗ? ಹಲೋ, ಯು ಗೆಟ್ ಲಾಸ್ಟ್. ಈಗ ನೀ ಹೇಳಿಲ್ಲಿಂದ ಇಲ್ಲ ದೂರ ಕುತ್ಕೋ. ಸಾರಿ ಸಾನ್ವಿ, ಸ್ವಲ್ಪ ಬ್ರೇಕ್ ತಗೋ, ಬೇಜಾರು ಮಾಡ್ಕೋಬೇಡ, ಬೇಗನೆ ಬಂದ್ಬಿಡ್ತೀನಿ. ಅಲ್ಲಿ ಹುಷಾರು. ಸುಲಲಿತ ಸರಾಗ ಇಲ್ಲ ಇಲ್ಲ ಮೇಡಮ್ ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಹಾರ ನಿಮ್ಗೆ ಈ ಪತ್ರ ಕೊಡಕ್ ಹೇಳ್ರಿ ಮಾರ್ರೆ. ಕಾರುಣ್ಯಾಮೃತಿ ರಾಮ 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 ಶ್ರೀರಾಮ. ಹೇಳು, ನನ್ನ ಬಗ್ಗೆ ಏನನ್ಸುತ್ತೆ? ನೀನ್ ತುಂಬಾ ಒಳ್ಳೆಯವಳು, ಆದ್ರೆ ನೀನ್ ತಿನ್ಕೊಂಡ್ಬಿಡ್ಬೇಡ. ಬಿ ಸೀರಿಯಸ್. ರೈಲ್ವೆ ಸ್ಟೇಷನ್ಲಿ ಬಸ್ ಕಾಯೋಳು ನೀನು, ಹೆಂಗ್ ಸೀರಿಯಸ್ ಆಗಿರೋದು ನಿನ್ ಜೊತೆ? ನಿಜ ಹೇಳು, ನಿನಗ್ ನಾನು ಇಷ್ಟನಾ ಇಲ್ವಾ? ಇಷ್ಟನೇ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಚಿಕ್ಕ ಪಾಪು ತರ ಇರ್ತೀಯಲ್ಲ, ಅದು ಮಾತ್ರ. ನನ್ ಜೊತೆ ಜೀವನ ಕಳಿಬೇಕು ಅನ್ಸಲ್ವಾ? ಅಷ್ಟೊಂದು ರಿಸ್ಕ್ ಮಕ್ಕಳ ಜೊತೆ? ಇಲ್ಲಪ್ಪ, ನನಗೊಂದು ಡೌಟು, ನೀನ್ ಇನ್ನೂ ತಾಯಿ ಹಾಲು ಕುಡಿತಿದ್ಯಾ ಅಂತ. ನನ್ನಲ್ಲಿ ಇಲ್ದೇ ಇರೋದು ಏನಿದೆ ಅವಳಲ್ಲಿ? ಯಾವನಿಗೆ ಗೊತ್ತು? ಹಾ, ಅವಳ ಕೂದಲಲ್ಲಿ ಮೂಗ್ಬಟ್ಟಲ್ಲಿ ಯಾವುದೋ ಒಂದು ಹಾಡು ಕೇಳುತ್ತೆ. ಆ ಹಾಡು ನನಗೆ ತುಂಬಾ ಇಷ್ಟ. ಅಕಸ್ಮಾತ್ ನಾನು ಸತ್ರೆ ನಿಂಗೇನು ಅನ್ಸಲ್ವಾ? ಹೆಂಡತಿ ಮತ್ತು ಗೆಳತಿ ಇಬ್ರು ನೀರಲ್ಲಿ ಬಿದ್ದು ಸಾಯುವಾಗ ನಾನ್ ಸತ್ರು ಪರವಾಗಿಲ್ಲ, ನೀರಿಗೆ ಹಾರಿ ನಿನ್ನೆ ಉಳಿಸೋದು. ಹೆಂಡತಿ ಜೊತೆ ಸಾಯೋದಂತೂ ಗ್ಯಾರಂಟಿ. ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ಬದುಕುಳಿಲಿ ಅಂತ. ಏಯ್, ಫ್ರೆಂಡ್ ಚೆನ್ನಾಗಿರ್ಬೇಕು, ಅದು ನನ್ನ ಕೊನೆ ಆಸೆ. ಅವಳು ಎಂತ ಬರ್ದಿರೋದು ಓದೇಳ್ಬಿಟ್ಟಿ? ಆಗಿದ್ನೆಲ್ಲ ಮರ್ತ್ಬಿಡು ಅಂತ ಅವಳು ಸಿಂಗಾಪುರ್ಗೆ ಹೊಟ್ಟೋದ್ಲು. ಇನ್ನಿದ್ ಯಾಕೆ ಓದ್ಲಿ ಚಿಕ್ಕಪ್ಪ? ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಎಂತದ ಇದು ಬರ್ದಿರೋದು? ಎಂತದ ಇದು? I'll be a reason for your happiness and not be a part of it. ಹಾಗಂದ್ರೆ ಎಂತ? ಕೊನೆವರೆಗೂ ನಿನ್ ಖುಷಿನೇ ನನ್ ಖುಷಿ, ಆದ್ರೆ ನಿನ್ ಖುಷಿಲಿ ನಾನಿರಕ್ಕಾಗಲ್ಲ. ಕೆಳಗಿನ 3 ಸಾಲು ಅದೆಂತದು? I'll be a part of your sadness and not a reason for it. ಹಾಗಂದ್ರೆ ನಿನಗೆ ಕಣ್ಣೀರ್ ಬರ್ಸೋ ನಾನು ಆಗ್ಬಾರ್ದು ಸಾನ್ವಿ, ವರ್ಷವನಾಗ್ಬೇಕು. ಈ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ, ಸಂಬಂಧ ಎಲ್ಲ ಮುಗಿದ ಕಥೆಯ? ಸಂಬಂಧ ಶುರುನೇ ಆಗಿಲ್ಲ, ಶುರು ಆಗ್ದಿರೋ ಸಂಬಂಧ ಹೆಂಗ್ ಮುಗಿಯುತ್ತೆ? ಸೊ ನಿನ್ ಹತ್ರ ನನ್ನ ನಂಬರ್ ಮಾತ್ರ ಇರುತ್ತೆ, ಅದು ಮೊಬೈಲ್ ಅಲ್ಲಿ, ಮನ್ಸಲ್ಲಿ ಏನು ಇರಲ್ವಾ? ಕರೆಕ್ಟ್. ಒಳ್ಳೆಯವನಾಗೆ ಇರೋದು ಕೆಟ್ಟವನಾಗಿರೋದಕ್ಕಿಂತ ಕಷ್ಟ. ನಾನು ಕೆಟ್ಟವನಾಗೆ ಇದ್ಬಿಡ್ತೀನಿ. ಬರ್ಲಾ? ಬಾಯ್ ಪುಟಾಣಿ. ಪರಂ, ನಾನು ಅವತ್ತು ದೀಪ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ.
ಎಲ್ಲ ಮುಗ್ದೋಯ್ತಲ್ಲ ಇವಾಗ. ಹಾ, ಬಾಯ್ ಮುಚ್ಕೊಂಡು ನಡಿ ಅಷ್ಟೇ. ಏನ್ ಬಾಯ್ ಮುಚ್ಕೊಳ್ಳೋದು? ಬರೀ ನಾಟಕ ನಿಮ್ದಲ್ಲ. ನನ್ ತರ ಬಾಯ್ ಬಿಟ್ಟು ಹೇಳ್ಬೇಕು. ನಿಂಗು ಅವ್ನ್ ಕಂಡ್ರೆ ಇಷ್ಟ ಅಂತ ಹೇಳು. ಮಗಳು PUC ಇಂದ ಕಂಡಿಟ್ಟಿದ್ದೆ ಅಂತ ಹೇಳು. ಯಾಕೆ ಯಾಕೆ ಧೈರ್ಯ ಇಲ್ವಾ? ಸತ್ಯ ಫ್ರೆಂಡ್ಸು. ಸಾನ್ವಿ ಸಮಾಧಾನ ಮಾಡ್ಲಾ? ನಾನು ಇಲ್ಲಿ ಅಳ್ತಾ ಇದ್ದೀನಿ, ನೀವು ಜೋರ್ ತರ್ಸ್ಕೊಂಡು ಕೆನ್ನೆ ನೋಡ್ತಾ ಇದ್ದೀರಾ? ಕಮ್ 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 ಕಿಸ್ ಮೀ. ಪರಂ ಆಗಲ್ಲ ಅಂತ ನೀವು ಮದುವೆ ಮಾಡ್ಕೊಳ್ಳಿ, ಬೆನ್ನಿಂದ ತುಂಬಾ ನೋಡ್ತೀರಲ್ಲ. ಬಾ ಬಾ ಸಾಯಿ ನನ್ ಮಕ್ಳ. ಬರೀ ನಾಟಕ. ನೀನ್ ಸುಳ್ಳು ಹೇಳ್ತಾ ಇದೀಯ ಪರಂ. ನಿನಗೂ ನಾನು ಇಷ್ಟ, ನಾನ್ ಬಿಡಲ್ಲ. ಹಿಮಾಲಯ ಹತ್ತಿ ಮನೆಗ್ ಬಂದಾಗ ನಿಂಗೆ ಫುಟ್ ಮಸಾಜ್ ಮಾಡಿದ್ದಲ್ಲ, ಅವಾಗ ಲೋವಿತ್ತ. ಮಧ್ಯರಾತ್ರಿಲಿ ಸಾಯ್ತೀನಿ ಅಂತ ಫೋನ್ ಮಾಡಿದಾಗ ಓಡ್ ಬರ್ತಿದ್ಯಲ್ಲ, ಅವಾಗ ಚೆನ್ನಾಗಿತ್ತ. ನಾನ್ ಕಳ್ಸಿರೋ ಅಷ್ಟು ಇಮೇಲ್ SMS ನೆಲ್ಲ ಸುಟ್ಟಾಕ್ ನೋಡೋಣ. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ನಾನು. ನನ್ ಹಿಂದೆ 1000 ಜನ ಬಿದ್ರು, ನಾನೆಲ್ಲ ಬಿಟ್ಟು ನಿನ್ನ ನಂಬ್ದೆ. ನೀನು ನಂಬಿಸಿ ಮೋಸ ಮಾಡ್ದೆ. ಚೀಟರ್ ನೀನು. ನಾನ್ ಬಿಡಲ್ಲ ನೀನ, ನಾನ್ ಬಿಡಲ್ಲ. ನಾನು ಅವತ್ತು ಯಾಕೆ ಅಷ್ಟೊಂದು ಡ್ರಾಮಾ ಮಾಡಿದೆ ನಂಗೆ ಇವತ್ತು ಗೊತ್ತಿಲ್ಲ. ಡ್ರಾಮಾ ಅಲ್ಲ, ದುಮ್ರಾಟ. ಸಾರಿ. ಈ ಹೆಣ್ಮಕ್ಳು ಒಳ್ಳೆಯವ್ರು ಅಂತಾರಲ್ಲ, ಅದೆಲ್ಲ ನಿಜನಾ ಸಾನ್ವಿ? ನಂಗೆ ಅನ್ಸಿದ್ದೆ ನಾನು ಮಾಡ್ದೆ ಕಣೋ. ತಪ್ಪಿಲ್ಲ, ಆದ್ರೆ ಅವಳಿಗನ್ಸಿದ್ದು ಅವಳು ಮಾಡಿದ್ಲು, ಅಲ್ಲೇ ಫುಲ್ ಎಡವಟ್ಟಾಗಿದ್ದು. ಹೌದಾ? ಅವಳು ಮುತ್ತೈದೆ, ನನ್ನ ಲೆಕ್ಚರರು. ತುಂಬಾ ದಿನ ಲವ್ ಮಾಡ್ಬಾರ್ದಪ್ಪ. ಕ್ಲಾಸ್ಮೇಟ್ಸ್ ಆಗಿದ್ದು ಹುಡುಗಿರಲ್ಲ ಲೆಕ್ಚರರ್ಸ್ ಆಗ್ಬಿಡ್ತಾರೆ. ಹತ್ಲ ಕಡೆ ನಾವು ಪಾಸು ಆಗಲ್ಲ, ಇತ್ಲ ಕಡೆ ಕೇಸು ಕ್ಲೋಸ್ ಆಗಲ್ಲ. ಇದುವರೆಗೂ ನಡೆದಂತ ಈ ಪ್ರಣಯ ಪ್ರಸಂಗದಲ್ಲಿ ನಾನು ಮತ್ತೆ ಈ ಮೀನು, ಸ್ವಲ್ಪ ಮಟ್ಟಿಗೆ ನೀನು, 3 ಜನ ನೆಟ್ಟಿಗಿರೋದು. ಕೊಡು ಗಂಡ ಹೆಣ್ಣು ನೋಡ್ಬೇಡ. ಈಗ ಇದನ್ನು ಸಾಯಿಸ್ಬೇಡ ನೀನು. ನಾನು ಈ ಮೀನ ನೀರಿಗೆ ಬಿಡ್ತೀನಿ. ಹಂಗ ಅಲ್ಲ, ಈ ಹುಡುಗಿ ತಲೆ ಕೆಟ್ಟು ನನ್ನ ಇಷ್ಟಪಟ್ರೆ ನೀನೇ ಕೈಯಲ್ಲಿ ಮೀನ್ ಇಟ್ಕೊಂಡು ಹೋಗ್ಬೇಕು? ಬರ್ಬೇಡ. ಏಯ್, ತಪ್ಪು ಮಾಡ್ತಿದ್ಯಾ. ಜಗಳ ಆಡಂತದ ಏನಾಗಿಲ್ಲ. ಇನ್ನೇನ್ ಆಗ್ಬೇಕು? ಅವಳ ಬಿಟ್ಟಿಯಲ್ಲ. ಅಲ್ಲ ಅಲ್ಲ, ಅವಳೇನ್ ತಪ್ಪಿದೆ ಅಂತ ಅವಳ ಬಿಟ್ಟೆ. ಅಷ್ಟು ಒಳ್ಳೆ ಹುಡುಗಿನ ಬೇಡ ಅಂತ ದೂರ ಕಳಿಸ್ತಿಯಲ್ಲ. ನನಗೆ ನಿನ್ ಮನುಷ್ಯನೇ ಅನ್ನಿಸ್ತಿಲ್ಲ, ಕ್ರೂರಿ ಅನ್ನಿಸ್ತಿದೆ. ಒಂದು ಪ್ರೀತಿನ ಉಳಿಸ್ಕೊಳಕ್ ಆಗದೆ ಇರೋನು ನಾಳೆ ನನಗೂ ಕೈ ಕೊಡೋಲ್ಲ ಅಂತ ಏನ್ ಗ್ಯಾರಂಟಿ? ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು. ನನಗ ಹಾಗ ಅನ್ಸಲ್ಲ, ನಾನು ಅದು ನಂಬಲ್ಲ. ಯಾಕೋ ಅಳು ಬರಂಗಾಗ್ತಾ ಇದೆ. ಈಗ ನಾನು ಅದು ತುಂಬಾ ಒಳ್ಳೆಯವನಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಒಳ್ಳೆಯವನಂತ ನಿನಗನ್ಸ್ಬೇಕು, ನನಗಲ್ಲ. ನೀನ್ ಒಳ್ಳೆಯವನಲ್ಲ, ನಿನ್ ಮನಸ್ಸು ಸರಿ ಇಲ್ಲ. ನಾನು ಇದ್ರ ಮಾತು ಕೇಳ್ಕೊಂಡು ಬದುಕೊಂಡು ಯಾರು ಇದನ್ನ ಬೈದಿರ್ಲಿಲ್ಲ. ಎಲ್ಲಿವರೆಗೂ ನಿನಗೆ ನನ್ನ ಮೇಲೆ ಅನುಮಾನ ಇರುತ್ತೋ ಅಲ್ಲಿವರೆಗೂ ಗುಳೋ ಅಂತ ಅಳ್ತಾ ಇರು. ಆ ಕಡೆ ನಾನು ಅಳ್ತಾ ಇರ್ತೀನಿ. ಒಂದಿನ ಕಣ್ಣೀರು ಖಾಲಿ ಆಗುತ್ತೆ, ಅವತ್ ಬಾ, ನಾನು ನಿನ್ನ ಕಾಯ್ತಾ ಇರ್ತೀನಿ. ಅಕಸ್ಮಾತ್ ಬರಲೇಬಾರ್ದು ಅನ್ಸಿದ್ರೆ ಬರಬೇಡ, ಅವತ್ತು ನಿಂಗೆ ಕಾಯ್ತಿರ್ತೀನಿ. ಇನ್ಯಾವತ್ತು ನನಗೆ ಸಿಗ್ಬೇಡ, ಹೊರಟೋಗು. ಗುಡ್ ಬೈ. ಪಾಪ ಇನ್ನು ಕಾಯಕ್ಕಾಗಲ್ಲ, ಹೊರಟ್ಬಿಡೋಣ ಪ್ಲೀಸ್. ಇರು, ಪರಮಾತ್ಮ ಒಳಗೆ ಹೋದ್ಮೇಲೆ ಅದೇನೋ ಮಾತಾಡೋದಿದೆ ಅಂದ್ರೆ ನಿಮ್ಮ ಮಾವ. ಎಂತ ಕರಡಿ ಮಗನೇ, ಈ ಕಪ್ಪು ಬೆಳೆದ ಕರಡಿ ವೇಷ ತೊಟ್ಟು ಎಲ್ಲರಿಗೂ ಸರಾಯಿ ಸಪ್ಲೈ ಮಾಡೋದ ನೀನು? ಪಾರ್ಟಿ ಉಂಟು ಅಂದ್ರಲ್ಲ ಮರ್ರೆ, ಹಾಡು ಗೀಡು ಇರ್ತದೆ ಅಂತ ವೇಷ ತೊಟ್ಟಿ ಬಂದೆ. ಹೋಗಿ ಸಾಯ್ ಅಪ್ಪಯ್ಯ. ನಾನು ನಿಮ್ಗೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ, ಸಾರಿ. ಎಲ್ಲ ಕೇಳ್ತಾನೆ, ನನಗೊಂದು ದಿಕ್ಕು ತೋರಿಸಿ. ಜಾನೆಟ್ ಇಲ್ಲದೆ ನನಗೆ ಬದುಕಿಲ್ಲ ಅಪ್ಪಯ್ಯ. ಪ್ರೇಮ ಕಾಮವೇ ಬದುಕಲ್ಲ, ಅದು ಬದುಕಿನ ಒಂದು ಭಾಗ ಅಷ್ಟೇ. ಬರ್ತದೆ ಹೋಗ್ತದೆ.
ಪ್ರಾಯದಲ್ಲಿ ಹೆಂಡತಿ ಹೋದ ಮೇಲೆ ಇಂಥದ್ದು 108 ನನಗೂ ಬಂತು. ನಿನ್ನ ತರ ಕೂತು ನಾನು ಅತಿದ್ದುಂಟ. ನಾನು ಎಂತ ಮಾಡಿ ಸಾಯೋದು? ನಿಮ್ಮ ಕತೆ ಬೇರೆ, ಈ ಬೊಡಪಾಯಿ ಬ್ರಹ್ಮಚಾರಿ ನಾಯಿ ಕತೆ ಬೇರೆ. ಈಗ ಜೀವನದಲ್ಲಿ ನನಗೆ ನಂಬಿಕೆನೇ ಇಲ್ಲ. ಮುಚ್ಚು ಬಾಯ್. ನಿನ್ನ ಮದುವೆ ಆಗ್ತದೆ. ಆಗ್ತದಲ್ಲ? ಅಪ್ಪಯ್ಯ, ಈಗ ಒಳ್ಳೆ ಮೂಡುಂಟು, ಹೇಳ್ತಾನೆ, ಬೀಗರಿಗೆ ಹೇಳಿಬಿಡ್ತಾನೆ. ಆಯ್ತಾ? ಎಂತ ಇನ್ನು ಹೇಳಿಲ್ಲ ಯಾಕೆ? ಅದು ಆಗಿ ಆಗ್ಲಿ, ಹೋಗಿ ಹೇಳಣ್ಣಯ್ಯ. ಈಗ ನೋಡು, ಹೇಳ್ತಾನೆ. ನೀವು ನನ್ನ ಜೀವ ಉಳಿಸಿದ ಡಾಕ್ಟ್ರು, ಬೆಳಗ್ಗಿಂದ ಕಾಯಿಸಿಬಿಟ್ಟೆ. ಈಗ ಮಾತಾಡಬಹುದಾ? ಬಾಯಿ ನಿಮ್ದು, ಪಾರ್ಟಿ ನಿಮ್ದು, ನಾವು ಬರೀ ಬೀಗರು. ಮಾತಾಡಿ. ನಾನು ನಿಮ್ಮ ಮಗನಿಗೆ ಬಡ್ದು ಬಾರಿಸಿ ಬಿಡ್ತೇನೆ. ಅಲ್ಲ, ಅವಳು ನನ್ನ ಪುಟ್ಟ ಕಂದ, ಇನ್ನು ನನ್ನ ಜೊತೆ ಇರುವುದಿಲ್ಲ. ನಿಮ್ಮ ಮಗನ ಜೊತೆ ಅವಳ ಸಂಸಾರ. ಪಾಪ ಅವಳು. ಪಾಪ ಯಾಕೆ? ಅಳಿಯ ಅಂದ್ರೆ ಒಂಥರದ ಪ್ರೀತಿ ಜೊತೆಗೆ ಒಂಥರದ ಸೇಡು ಅಲ್ಲವಾ? ಇದು ನಿಮ್ಮ ಮಿಸ್ಟೇಕ್ ಅಲ್ಲ, ಬ್ರ್ಯಾಂಡ್ ಮಿಸ್ಟೇಕು. ಇಲ್ಲ, ಇದೊಂಥರ ನನ್ನದೊಂದು ಪುಟ್ಟ ಕನಸು. ಕನಸುಗಳು 1000 ಇರ್ತವೆ. ನನ್ನ ಮುದ್ದಿನ ಮಗನ್ನ ನಿಮ್ಮ ಮಗಳಿಗೆ ಕೊಡ್ತಾ ಇದ್ದೀನಿ. ಆದ್ರೆ ಹುಡುಗಿ ಅಪ್ಪ, ಅಜ್ಜ, ಚಿಕ್ಕಪ್ಪ ಯಾರ ತಲೆನೂ ಸರಿ ಇಲ್ಲ. ನಿಮ್ದೊಂಥರ ಹುಚ್ಚಿರ ಫ್ಯಾಮಿಲಿ. ಎಲ್ರಿಗೂ 4 ಬಿಡಬೇಕು ಅಂತ ನನಗೆ ಕನಸು ಬಿದ್ದರೆ ಬಿಡ್ಲಾ? ಅದು ಆಗ್ಲಿಕ್ಕಿಲ್ಲ. ಮತ್ತೆ ಬಿಡಿ. ಇಲ್ಲ, ಅಳಿಯನಿಗೆ ಹೊಡೆಯೋದು ಅದು ನನ್ನದೊಂದು ಕೊನೆಯ ಆಸೆ. ಇದೆಂಥ ಕೊನೆ ಆಸೆ? ಆಯ್ತು, ಅಲ್ಲಿ ಕರಡಿ ವೇಷ ಇದೆಯಲ್ಲ, ಅದಕ್ಕೆ ಹೊಡಿವಿ. ಅದಕ್ಕೆ ಹೊಡೆದ್ರೆ ನನಗೆ ಹೊಡೆದಂಗೆ. ಐಡಿ ಚಂದ ಉಂಟು, ನೀವೇ ಹೇಳಿದ್ರೆ ಆಯ್ತಲ್ಲ. ಇನ್ನು ಕರಡಿಗೆ ಬಾರಿಸುದೆ. ಹಾ, ರಾಘವ. ಓ, ಹೇಳ್ದ ಕಾಣ್ತದೆ ಅಣ್ಣಯ್ಯ. ನಾನೇ ರಿಪೇರಿ ಮಾಡಿದ ಹೃದಯ ಎಂತೆಂಥ ಕನಸು ಕಾಣುತ್ತೋ. ಒಂದು ದೊಣ್ಣೆ ಬೇಕಲ್ಲ? ಕೊಡುವ. ನಿತ್ಯ ಹರಿದ್ವರ್ಣದಲ್ಲಿ ಒಂದು ದೊಣ್ಣೆಗೆ ಬರವೆ. ಇದು ಗಟ್ಟಿ ಉಂಟಾ? ಇದು ಮುರಿ ಮರೆಯ. ಕೊಡುವ. ಡಾಕ್ಟ್ರೆ, ಈಗ ನಮ್ಮ ಮಾವಾಳಿಯ ಯುದ್ಧ ಶುರು. ರಣಕಾಳೆ. ಇದು ನಿಮ್ಮ ಹೃದಯಕ್ಕೆ ಒಳ್ಳೇದಲ್ಲ, ಜಾಗೃತೆ. ಎಂತಾದರೂ ಆದ್ರೆ ನೀವಿದ್ದೀರಲ್ಲ. ಕೊಡು, ಖಾಲಿ ಬಾರಿಸ. ಮುರ್ದಾಗ ಕಾಲನ್ನ. ಹಾಗೆ ಹಾಗೆ ಕೊಡು ಕೊಡು ಕೊಡು. ಹಾಗೆ. ನೀನೆಂತ ಅವಳ ಬದುಕಿನಲ್ಲಿ ಕಾರಡಿ. ಹೃದಯ ಕಿತ್ತು ಬರ್ತದೆ. ನೀನು ಅವಳಿಗೆ ಬರೀ ಗಂಡ, ನಾನು ಅವಳಿಗೆ ಅಪ್ಪ. ಪುಟ್ಟ ಕಂದನ ಎಳೆ ಪಾದಕ್ಕೆ ಈ ಚಪ್ಪಲಿ ಸಿಕ್ಕಿಸಿ ಅವಳು ಕಾಲಿಟ್ಟಲ್ಲೆಲ್ಲ ನನ್ನ ಅಂಗ ಇಟ್ಟು ಬೆಳೆಸಿದ್ದೇನೆ. ಕಾರಾಡಿ ಅವಳು ರಾಜಕುಮಾರಿ, ನೀನು ಕಾರಾಡಿ. ಬಿಡ್ಬೇಡ, ಜೀವ ಬರ್ಲಿ. ಇಲ್ಲಿ ಕೇಳಿ, ಪ್ರಪಂಚದಲ್ಲಿ ಯಾರು ಯಾರು ಹೆಣ್ಣು ಮಕ್ಕಳ ಅಪ್ಪಂದಿರಿದ್ದೀರಿ, ನನ್ನ ಹತ್ರ ಅಲ್ಲಿ ಮಾಡಿ ಆಗುವ ಎಲ್ಲ ಹುಡುಗರಿಗೆ 4 ಬಾರಿಸಿ. ಅಪ್ಪನ ಆತ್ಮಕ್ಕೆ ತೃಪ್ತಿ ಆಗ್ತದೆ. ಇವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಉಂಟಲ್ಲ, ನಿನ್ನ ಮಂಡೆ ಉಂಟಲ್ಲ, ಇದು 2 ಹೋಳು ಮಾಡ್ತೇನೆ. ಹೇಳೋದಕ್ಕದು ಅಪ್ಪ ಬೇಡ 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 ಬನ್ನಿ ಅಪ್ಪ ಈ ಕಡೆ. ಕಡಿಯಲ್ಲಿ ನಿಮ್ಮ ಮಗ, ಕಡಿಯಲ್ಲಿ. ಏನು ಹೇಳ್ತಿದೀಯಾ? ಕಡಿಯಲ್ಲಿ ನಿಮ್ಮ ಮಗ. ಏನೋ ಏನೋ ಹುಚ್ಚಾಟ ಇದು? ಯಾಕೋ ಹೀಗೆ ಮಾಡ್ಕೊಂಡೆ? ಕತ್ಲಲ್ಲಿ ಕಡಿನ ಹುಡುಕಿ ಬಾರಿಸ್ಬಿಟ್ರು ಪಪ್ಪ. ಬೆಳಿಗ್ಗೆಯಿಂದ ಯಾರ್ದಾದ್ರೂ ಕೈಲಿ ಒದೆ ತಿನ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಅಂತೂ ಇಂತೂ ಒದೆ ಬಿತ್ತು. ಹೊಡ್ತಾ ತಿನ್ನುವಂಥದ್ದು ಏನೋ ಬೇಜಾರು ನಿಂಗೆ? ಯಾಕೆ ಅಳ್ತಾ ಇದೀಯಾ? ಅವಳು ಬೇಡ ಅನ್ಬಿಟ್ಲು ಪಪ್ಪ. ಹೊಟ್ಟೋದ್ಲು. ಹೌದಾ? ನೀ ಹೇಳುದು ನಿಜವಾ? ಎಂತ ಪುಟಿ ಹೇಳ. ನನ್ಗೀಗೇನು ಕೇಳ್ಬೇಡಿ, ನನ್ ಬಿಟ್ಬಿಡಿ. ನನಗೆ ಮದುವೆನೂ ಬೇಡ, ಮಣ್ಣು ಬೇಡ. ನಾವೆಲ್ಲರೂ ಒಪ್ಪಿದ ಮೇಲೆ ಏನಿದು ನಿಮ್ಮಿಬ್ಬರ ಗಲಾಟೆ? ಯಾವನು ಗೊತ್ತು ಪಪ್ಪ, ನನಗೆ ಲವ್ ಹೊಸ್ತು, ನೋವು ಹೊಸ್ತು. ರಾಜ್ಕುಮಾರಿ, ಚಪ್ಲಿ, ಎಳೆ ಪಾದ. ನಾನು ಅವಳ ಹತ್ರ ಮಾತಾಡ್ಲಾ? ಬೇಕಾಗಿಲ್ಲ. ನಾನು
ಅವನು ಒತ್ತಾಯ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನಾನು ನಾಗಿ ಮನೆಗೆ ಹೋಗ್ತಾ ಇದ್ದೀನಿ, ಯಾರು ಬಡ್ಕೋಬೇಡಿ. ಏ ಬುಟ್ಟಿ ಅಪ್ಪ, ಇದೊಂದು ಯುದ್ಧ ವಿರಾಮ. ಬನ್ನಿ ಹೋಗುವ. ಮಾಡನ್ನು ಪ್ರೇಮಕ್ಕೆ ಮೈಲೇಜ್ ಕಮ್ಮಿ. ಕಡಿಶಂಗಿತ್ತು. ನಾನು ಒದೆ ತಿಂದಿದ್ದು ಯಾರಿಗೂ ಹೇಳ್ಬೇಡ ಪುಣ್ಯಾತ್ಮ, ಅನ್ಯಾಯವಾಗಿ ಹೀರೋ ಆಗ್ಬಿಡ್ತೀನಿ. ಕಣ್ಣೀರು ಕರಡಿಗೂ ಬರಬಹುದು ಸ್ವಾಮಿ. ಇಲ್ಲಿ ಕೊಡಿ ಮಾರ್ರೆ. ಕರಿ ನೆನಪು ಕೈಲೇ ಇರ್ಬೇಕಪ್ಪ. ಹೋಗೋ ತೆಪ್ಪ ರೆಡಿ ಮಾಡು, ಹೋಗೋ ಪಾಪ. ಲವ್ ಅಲ್ಲಿ ಕಣ್ಣೀರು ಕಂಪಲ್ಸರಿ. ಯಾವುದಕ್ಕೂ ಖರ್ಚು ಇಟ್ಕೊಂಡಿರಿ. ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ ಅಪ್ಪಂದಿರೇ ಬೆಸ್ಟ್ ಅಪ್ಪ. ಬೇಗ ಅಕ್ಕ. ಪುಟ್ಟಿ, ನಿನ್ನೆ ನನ್ನ ಹುಡುಗಿ ಹೊರಟಳು, ಇವತ್ತು ನಿನ್ನ ಹುಡುಗ ಹೊರಟ. ಈ ಪ್ರೀತಿಗೆ ಕಣ್ಣು ಕಿವಿ ಮೂಗು ಬಾಯಿ ಎಂತ ಇಲ್ಲ, ಕಾಲು ಮಾತ್ರ ಗಟ್ಟಿ ಉಂಟು, ಜೋರು ಓಡ್ತದೆ. ಇದು ದರಿದ್ರ ಪ್ರೇಮ, ನಿಲ್ಲುವುದಿಲ್ಲ. ನಮಗೆ ಮಾತ್ರ ಗೇಟ್ ಕಾಯೋದೇ ಕೆಲಸ, ಅದು ಬಿಟ್ಟು ಬೇರೆ ಎಂತ ಇಲ್ಲ. ಎಂತ ಮಾಡಿದು ಗಾಯ? ನನ್ನ ಪಾಡಿಗೆ ನಿಂತಿದ್ದೆ, ಕಂಬ ಬಂದು ಹಣೆ ಗುಡಿತು. ಒಂಥರ ಕತ್ಲು ಕತ್ಲು. ಬೆಳಕು ಬರ್ತದೆ. ನಮ್ಮ ಹುಡುಗಿಯನ್ನು ಕೊಡ್ಲಿಕ್ಕಾಗಲಿಲ್ಲ, ಕಂಬ ಕೊಟ್ಟಿದ್ದೇನೆ. ಇಷ್ಟೊಂದು ಕಂಬ ಎಂತಕ್ಕ ನಿಂಗೆ? ಫ್ರೂಟ್ ಸಾಲೆಡ್ ತಿನ್ನಕ್ಕೆ. ಮುದ್ದು ಪಾಪ ನೀನು. ಹೌದು, ಇದು ನಮ್ಮ ಕಡೆಯಿಂದ ನಿಮ್ಮ ಮೊಮ್ಮಗಳು ಕೊಟ್ಬಿಡಿ ತಾತ, ಸೌಂಡ್ಗಿರ್ಲಿ ಅಂತ. ನಾನು ಹೇಳಕ್ಕಾಗ್ದಿರೋದನ್ನ ಈ ಡಬ್ಬದ ಸೌಂಡ್ ಹೇಳುತ್ತೆ. ಅಳುದ ಎಂತಕ್ಕ? ಯಾವನು ಗೊತ್ತು. ಹೋಗೋಣ ಬಾ. ಇಷ್ಟೊಂದು ಜಮೀನ್ ತಕೊಂಡು ಏನ್ ಮಾಡ್ತೀಯ ಮಗ? ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದ್ ಕಡೆ ನಿಲ್ಲೋಣ ಅಂತ. ನಿಮ್ಮ ಆಶೀರ್ವಾದ ಬೇಕು. ಮನಸ್ಸಲ್ಲಿ ಅಂದ ಮಾತು ತಡವಾಗಿ ಕೇಳಿದ್ದೆ. ನಾನು ಏನು ಕೇಳ್ಬೇಡ ಅಂತ ಹೇಳಿದ್ನಲ್ಲ. ಹೇಳ್ದೆ ಇದಕ್ಕೆ ಹೀಗಾದದ್ದು. ನಾವೆಲ್ಲ ಒಪ್ಪಿತು, ನಿಮಗೆ ಇಷ್ಟ ಆಗುದಿಲ್ಲವಲ್ಲ. ಅಷ್ಟೇ ಇವಾಗ. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲೇ ಹೇಳು ಮರೆಯುವ ಮುನ್ನವೇ. ಪರಂ, ಪರಂ ಎಲ್ಲಿ? ಗೋ. ಪರಂ ಎಲ್ಲಿ? ಗೊತ್ತಿಲ್ಲ ಮಗಳೇ, ನಾನು ಯಾವತ್ತೂ ಅವನನ್ನು ಕೇಳಲ್ಲ, ಕೇಳಿದ್ರು ಅವನು ಹೇಳಲ್ಲ. ಏನಿವತ್ತು ತುತ್ತು ಸರ್ರ ಅಂತ ಎಳಿತಾ ಉಂಟು? ಪರಂ ಏನಿಲ್ಲ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಭೇಟಿ ಕಾರ್ಯಕ್ರಮ ಯಾವಾಗ? ನಾನು ಹೋಗಲ್ಲ, ನಾನು ಜಗಳ ಆಡಿದ್ದೀನಿ. ಕತ್ತೆ ಕಾಯಿ ಆಯ್ತಾ? 4 ಕತ್ತೆ ತಂದು ಕಟ್ತಾನೆ ನನ್ನ ಸೊಡ್ಡಿಗೆ. ಅಂದ್ರೂ ಬೈತ್ಯಾ? ಪ್ರತಿ ಸಲ ಬಾಗಿಲ ಸದ್ದಿಗೆ ಎದೆಯಲ್ಲಿ ಸ್ಪಂದನ, ತೆರೆದರೆ ಬೀಸುವ ಗಾಳಿಯು ಹೇಳಿದೆ ಸಾಂತ್ವನ. ಓ ನನ್ನ ವಿರಹವು ನಿನ್ನಿಂದ ಇನ್ನೂ ಚೆಂದ, ವಿವರಿಸಲಾರೆ ಎಲ್ಲ ನಾ ದೂರದಿಂದ. ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೂರಲೇನು, ಕನ್ನಡಿಯಲ್ಲಿ ನಾ ಹುಡುಕಲೇ ನಗುವೊಂದನು ಒರೆಸುವ ಮುನ್ನವೇ. ಇನ್ನೂ ಕಂಬ ಹಾಕೋ ಕೆಲಸ ತುಂಬಾ ಇತ್ತು. ಹೇಗನೆ ಬಂದ್ಬಿಟ್ಟೆ ನೀನು?
ಮುಂದೆ ಜೀವನ ಕಟ್ಕೊಂಡ್ ಸಾಯಿ. ಇದನ್ನ ನಾನು ಇಟ್ಕೋಬೋದಾ? ನೀವು ಪೆಟ್ಟು ತಿಂದ ಕರಡಿ ಅಲ್ಲವಾ? ಮಗಳು ಚಪ್ಪಲಿ ಎಲ್ಲ ನಿಮ್ಮದೇ. ತಾಳಿ ತಣ್ಣಗಿತ್ತು, ಸಿಕ್ಕಾಪಟ್ಟೆ ಕಚ್ಚುಗುಳಿ ಆಯ್ತು. ಅದಕ್ಕೆ ನಕ್ಕೆ ಏನಿವಾಗ? ಏನಿಲ್ಲಪ್ಪ. ಮೊದ್ಲು ನಿನ್ ಕಂಡ್ರೆ ಮುದ್ದು ಬರೋದು, ಅದಕ್ಕೆ ನಗ್ತಿದ್ದೆ. ಇನ್ಮೇಲೆ ನಗಲ್ಲ ಬಿಡು. ಯಾಕೋ? ನಿನ್ ಜೊತೆ ಹೇಗ್ ಬೇಕಲ್ಲ. ಈ ರೇಂಜ್ಗೆ ಸೀರಿಯಸ್ ಆಗಿ ಒಂದು ಮದ್ವೆ ಆಗೋಯ್ತಪ್ಪ ನಂದು. ಹೋಗತ್ಲಾಗೆ ಈಗಿಬ್ರು ಸೇರ್ಕೊಂಡು ಏನ್ ಮಾಡೋಣ? ಯಾವಳು ಗೊತ್ತು. ಆಮೇಲೆ ಅವಳು ಯಾಕೋ ತುಂಬಾ ಸೀರಿಯಸ್ ಆಗ್ಬಿಟ್ಲು. ಅವಳು ಸೀರಿಯಸ್ ಆಗ್ಬಿಟ್ಲು, ನಾನ್ ತುಂಬಾ ನಗಕ್ ಶುರು ಮಾಡ್ಬಿಟ್ಟೆ. ಮದುವೆ ಆದ್ಮೇಲೆ ಗಂಡಸರು ಹೆಂಗಸರು ಆಗ್ಬಿಡ್ತಾರೆ, ಹೆಂಗಸರು ಗಂಡಸರು ಆಗ್ಬಿಡ್ತಾರೆ. ಅದ್ ನನಗೆ ಗೊತ್ತಾಗೋಯ್ತು. ರೇಡಿಯೋ ತರ ಹಾಡು ಕೇಳುತ್ತೆ, ಕೇಳು. ನನ್ ಕೈಲಿ ಆಗಲ್ಲಪ್ಪ. ಸುಮ್ನೆ ಹಾಲ್ ಕಿಸಿ ಬೇಡ, ಜನ ಲೂಸು ಅಂತಾರೆ. ಜನರೇ ಇಲ್ಲ ಅಷ್ಟೇ ಇವಾಗ. ಅವಳಿಗೆ ನನ್ನ ಹೊಡೆಯೋದಿಷ್ಟ, ನನ್ನ ಕಚ್ಚೋದಿಷ್ಟ, ಜಗಳಾಡೋದಿಷ್ಟ. ಅಲ್ಲೆಲ್ಲ ನನಗೆ ವಿಪರೀತ ನಗು ಬರ್ತಿತ್ತು, ಸಂಗೀತ ಕೇಳಿಸ್ತಿತ್ತು. ಬಿಸ್ನೆಸ್ ಡಬಲ್ ಪ್ರಾಫಿಟ್. ಕುಂಟ್ಲಕ್ಷ್ಮಿ ನೀನು ಮೊದ್ಲು ಹೋಗಿ ಸ್ನಾನ ಮಾಡು. ಆವಾಗ್ಲಿಂದ ಬರೀ ಲ್ಯಾಪ್ಟಾಪ್, ಮೊಬೈಲು, ಗಂಧದೆಣ್ಣೆ ಬರೀ ಇದೇ ಆಗೋಯ್ತು ನಿಂದು. ಮದ್ವೆನೇ ಆಯ್ತಂತೆ, ಯಾವ್ದಕ್ಕೊಂದ್ಸಲಿ ಐ ಲವ್ ಯು ಅನ್ಬಿಡ್ಲಾ? ಈಗ ಹೇಳಿ ಏನ್ ಪ್ರಯೋಜನ? ಹೋಗು ಮೊದ್ಲು ಎದ್ದೇಳು, ಸ್ನಾನ ಮಾಡಿದ್ದೇಳು. ಅಲ್ಲ, ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ ನೆನ್ಪು. ನಾವ್ ರೆಡಿ. ಬರ್ರಿ ಇದೇ ಆಗೋಯ್ತು. 10 ನಿಮಿಷ ಗಂಡನ್ ತರ ನೋಡ್ಕೊಳ್ಳೋಳು, 10 ನಿಮಿಷ ಮಗು ತರ ನೋಡ್ಕೊಳ್ಳೋಳು. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಪಸಿನ. ನಾವು ಮದ್ವೆ ಆಗಿ 6 ತಿಂಗಳಾಯ್ತು ಅಂತ ನೀ ಬಂದಾಗ್ಲೇ ಗೊತ್ತಾಗಿತ್ತು ಸಾನ್ವಿ. ನೀ ಬಂದೆ, ಶಿವ ಪೂಜೆಯಲ್ಲಿ ಕರಡಿ ನೀನೋ ನಾನೋ ಗೊತ್ತಾಗ್ಲಿಲ್ಲ. ಬಿಡ್ತೇ ಇಲ್ಲ, ಸುತ್ತೋಗ್ಲ ಈಗ. ಪಸಿನ ಬಂದ್ ಎಷ್ಟೊತ್ತಾಯ್ತು? ಹಾಯ್ ಪರಮ್. ಹಾಯ್ ದೀಪಾ. ಹಾಯ್. ನಾನು ಮೈಗಚ್ಚೋ ಒಂದು ಗಂಧದೆಣ್ಣೆ ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದೀನಿ. ಅದ್ರ ಪ್ರಯೋಗ ನಡೀತಿತ್ತು, ನೀ ಬಂದ, ಬೇರೇನಿಲ್ಲ. ಸಾರಿ, ನನಗೆ ನಿಮ್ಮ ಮದ್ವೆಗೆ ಬರಕ್ ಆಗ್ಲಿಲ್ಲ. ನೀನ್ ಬರ್ಲಿಲ್ಲ ಅಂತ ದೀಪ ತುಂಬಾ ನೊಂದ್ಕೊಂಡ್ಲು. ಇದು ನನ್ನ ಕಡೆಯಿಂದ ದೀಪಾಗೆ. ಥ್ಯಾಂಕ್ ಯು. ಚೋಟ ಕರಡಿ. ಆಕ್ಚುಲಿ ಈ ಕರಡಿ ಮರಿ ಹಾಕುತ್ತಾ ಇಲ್ಲ ಮೊಟ್ಟೆ ಇಡುತ್ತಾ ಪಸಿನ? ಬೇಡ ಬಿಡ್ರಪ್ಪ, ನಾನೇ ತಿಳ್ಕೊಂತೀನಿ. ಕಚ್ಚುಗುಳಿ ಆಗುತ್ತೆ, ಕಚ್ಚುಗುಳಿ ಆಗುತ್ತೆ. ಮೇಡಮ್ ನೋಡಿ ಮೇಡಮ್, ನಿಮ್ಮ ಮಗು ಹಾರ್ಟ್. ಸರ್ ನೀವು ನೋಡ್ತಿದ್ದೀರಾ, ಇದು ನಿಮ್ಮ ಮಗು ಹೃದಯ. ನೋಡ್ತಾ ಇರಿ, ಜಸ್ಟ್ ಎ ಮಿನಿಟ್. ಕಚ್ಚುಗುಳಿ ಆಗ್ತಿದೆ. ನಮ್ಮಪ್ಪ ಹೇಳ್ತಾ ಇದ್ದಿದ್ದೇನೆ, ಪರಮಾತ್ಮ ಪರಮಾತ್ಮ. ಅಲ್ಬೋದು. ತಗೋ. ಲೋಫರ್, ಟೆಡಿ ಅಂಡ್ ಫ್ಯಾಮಿಲಿ. ಈಗ ನಿಮ್ಮಪ್ಪ ಲೂಸು. ಹೇಳು ಹೇಳು, ಅಪ್ಪ ಲೂಸು. ನಾನ್ ಲೂಸು ಅಂತ ಅದಕ್ಕೆ 8 ತಿಂಗಳಿದ್ದಾಗಲೇ ಗೊತ್ತಿತ್ತು. ಇದು ನೀನು ಸಾಕು. ನನಗೆ ನನ್ನನ್ನೇ ಸಾಕೊಳಕ್ ಬರಲ್ಲ, ಇದಂಗೆ. ಎಲ್ಲ ಮಕ್ಳು ಮೊದ್ಲು ಅಮ್ಮ ಅಂದ್ರೆ ನಿನ್ನ ಅಪ್ಪ ಅಂತ ಇವತ್ತು. ಹಂಗ? ಅಲ್ಲ ಎಲ್ಲಿ ಇನ್ನೊಂದ್ಸಲ ಹೇಳ ಪುಟ್ಟ, ಹೇಳ 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 ಹೇಳ.
ನೋಡು ನೋಡು, ಇದು ನಿನ್ ಪಾರ್ಟಿನೇ. ಯಾರು ಇಲ್ಲ ನನ್ ಜೊತೆ. ಹೋಗ್ರಿ, ಇರ್ಬೇಡಿ. ಅಮ್ಮ ಅನ್ಬಿಡಲೇ, ಅತ್ತಾಗ ಬಚಾವ್ ಮಾಡೋಣ. ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಯಾಕೆ ಹಂಗಂದೆ ನೀನು? ನೀನ್ ಯಾವಾಗ್ಲೂ ಹೇಳ್ತಿಲ್ಲ, ಅದಕ್ಕೆ ನಾನು ಹೇಳಿದ್ನಪ್ಪ. ನೀನ್ ಹಂಗೆಲ್ಲ ಅನ್ಬೇಡ, ನನಗೆ ಅಳು ಬರುತ್ತೆ. ನೀನ್ ಹಾಗೆಲ್ಲ ಮಾತಾಡಿದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಇನ್ ಮುಂದೆ ಹಾಗೆಲ್ಲ ಮಾತಾಡು. ಮಗು ಅಮ್ಮ ಅಂದೆ ಅಪ್ಪ ಅಂದಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಬಂಗಾರ ಅದು, ಎಷ್ಟು ಮುದ್ದಾಗಂತು. ನನ್ಗಿನ್ನೇನು ಬೇಡ, ನನಗಿನ್ನೇನು ಬೇಡ. ಅಮ್ಮನಿಗೆ ನೀರು ಕುಡ್ಸೋಣ? ಇಡ್ಕೊ. ನಿನ್ನ ಅಮ್ಮ ಅನ್ನು ಅವಳೆ ಹೇಳ್ತಾಳೆ. ಎಲ್ಲಿ ಅಮ್ಮ ಅನ್ನು, ಅಮ್ಮ ಅನ್ನು. ಓ ಹೇ, ನಿನ್ನ ಅಮ್ಮ ಆಗ್ಬಿಟ್ಟೆ ಕಣಲ್ಲೇ, ನ್ಯಾಯವಾಗಿ ಅಮ್ಮ ಆಗ್ಬಿಟ್ಟೆ. ದೀಪಾ, ದೀಪಾ, ನೀನು ಬೇಡ, ನನಗೆ ನೀನು ಬೇಡ. ಹೃದಯಕ್ಕೆ ತುಂಬ ಸಂತೋಷ ಆದಾಗ ಅದು ನಿಂತು ಹೋಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅವಳ ಮುಖದಲ್ಲಿ ಆ ಸಂತೋಷ ಇತ್ತು, ತೃಪ್ತಿ ಇತ್ತು. ಅವಳು ಸತ್ತಿದ್ದಾಳೆ ಅಂತ ನಾನು ಅವತ್ತು ನಂಬಿಲ್ಲ, ಇವತ್ತು ನಂಬಲ್ಲ. ನನಗೆ ನೆನಪಿರೋದು ಅವಳ ನಗು ಮಾತ್ರ. ಯಾತ ಕಳದ್ ನೀನು? ಅಳ್ಬೇಡ, ನನ್ಗೂ ಅವಳು ಬರುತ್ತೆ. ಕತೆ ಹೇಳ್ಬೇಡ ಅಂತ ಹೇಳ್ದೆ, ಕೇಳ್ದ್ಯಾ? ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಸಾರಿ ದೀಪ, ದೀಪ ಸಾರಿ. ಬೈತಾ ಇದ್ದಾಳೆ ದೀಪ. ಅವಳು ಬದುಕಿದ್ದಕ್ಕಿಂತ ಜಾಸ್ತಿ ಸತ್ ಮೇಲೆ ಜೊತೆಗಿರೋದು. ನೀನ್ ಯಾಕೆ ಅವಳು ಸತ್ಲು ಅನ್ನೋದು? ಅವಳು ಸತ್ತಿಲ್ಲ, ಸಾಯೋದು ಇಲ್ಲ. ಪರಂ, ನಾನು ನಿಜವಾಗ್ಲೂ ಯಾಕೆ ಬಂದಿದ್ದು ಗೊತ್ತಾ? ನಿನ್ ಬದುಕಲ್ಲಿ ಮತ್ತೆ ವಾಪಸ್ ಬರೋಕ್ ಚಾನ್ಸ್ ಇದೆಯಾ ಅಂತ ಕೇಳಕ್ಕೆ. ಆದ್ರೆ ಯಾವತ್ತೂ ಬರಲ್ಲ, ನಿಮ್ಮಿಬ್ಬರಿಗೂ ತೊಂದರೆ ಕೊಡಲ್ಲ. ನೀವಿಬ್ರು ಎಷ್ಟು ಚೆನ್ನಾಗಿದ್ದೀರಾ ಅಂತ ಗೊತ್ತಾ? ನೀನ್ ನನಗೆ ಸಿಗದೆ ಇರೋಷ್ಟು ಒಳ್ಳೆಯವನು. ನಿಜ ಪರಮಾತ್ಮ ನೀನು. ನಿನ್ ಕಣ್ಣಲ್ಲಿ ದೇವ್ರಿದ್ದಾನೆ ಕಣೋ. ಸಾನ್ವಿ, ಏನೇನೋ ಹೇಳಿ ಎದುರಿಸ್ಬೇಡ. ನಾನು ಟೆಡಿ, ಕರಡಿ ನನ್ ಮಗ. ಸಾರಿ ದೀಪಾ, ಲಾಸ್ಟ್ ಕೇಸ್. ನನ್ ಮದ್ವೆಗ್ ಬಾ ಆಯ್ತಾ? ನಿನಗಿಂತ ನಿಮ್ಮಪ್ಪನೇ ಪಾಪು, ಅದಕ್ಕೆ ಕಿಸ್ ಕೊಟ್ಟೆ. ಬಲ್ಲ, ಬಾಯ್. ಅವಳು ಎಷ್ಟು ಒಳ್ಳೆಯವಳಲ್ವಾ? ಕೇಳಿದ ತಕ್ಷಣ ಹೂ ಅನ್ನೋದು ನೋಡು. ಅವಳನ್ನ ಕಟ್ಕೊಳಕ್ಕೆ ನನ್ ಪರ್ಮಿಷನ್ ಕಾಯ್ತಾ ಇದ್ಯಾ ನೀನು? ಬಿಟ್ಟಿದ್ರೆ ಹಂಗೆ ಓಡೋಕ್ ತಪ್ಕೊಂಡ್ ಬಿಡ್ತಿದ್ದೆ ಅಲ್ಲ? ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ನಿನಗೆ ಗೊತ್ತೇ ಇಲ್ಲ. ನಾನ್ ಸತ್ತೋಗಿರೋದು ಆರಾಮ ನಿನ್ಗೆ? ನಿಂಗ್ ನಿಜವಾಗ್ಲೂ ನನ್ ನೆನ್ಪಿದೇನೋ ರಾಸ್ಕಲ್? ಪರಮಾತ್ಮನಿಗೆ ಆತ್ಮ ನೀನು ಹೆಂಗ್ ಮರಿ